ಭಾರತಕ್ಕೆ ಮತ್ತೊಂದು ಹಡಗು ಬಂದಿದೆ. ನಂದಾದೇವಿ ಹಡಗು, LPG ಹೊತ್ತು ತಂದಿರುವಂಥದ್ದು ನಂದಾದೇವಿ ಟ್ಯಾಂಕರ್ ಹಡಗು. 46,000 ಟನ್ LPG ಹೊತ್ತು ತಂದಂತಹ ನಂದಾದೇವಿ ಹಡಗು ನಿನ್ನೆ ಭಾರತ ತಲುಪಿದಂತಹ ಶಿವಾಲಿಕ್ ಹಡಗು. ಈಗ ನಂದಾದೇವಿ ಹಡಗು ಸಹ ಭಾರತದ ಭೂಪ್ರದೇಶವನ್ನ ಮುಟ್ಟಿದೆ. ಸೊ ಆ ಮೂಲಕ ದೇಶದಲ್ಲಿ ಈಗ ನಿರ್ಮಾಣವಾಗಿರ್ತಕ್ಕಂಥ ಈ ಗ್ಯಾಸ್ನ ಅಭಾವ ಏನಿದೆ ಅದು ಸರಿಯಾಗಬಹುದಾದಂತಹ, ಕ್ರಮೇಣವಾಗಿ ಸುಧಾರಿಸಬಹುದಾದಂತಹ ಎಲ್ಲ ಸಾಧ್ಯತೆ ಇದೆ. ಆಕ್ಚುಲಿ ಹರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳಿಗೆ ಪರ್ಮಿಷನ್ ಸಿಕ್ಕಿದೆ ಅನ್ನುವ ಮಾಹಿತಿ ಇದೆಯಲ್ಲ, ಅದು ನಿಜಕ್ಕೂ ಸಹ ಒಂದು ಅಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಇಲ್ಲಿಯವರೆಗೆ ಇರಾನ್ ಆಗಲಿ ಅಥವಾ ಭಾರತ ಸರ್ಕಾರ ಆಗಲಿ ಹೇಳಿಕೊಂಡಿಲ್ಲ ಹರ್ಮುಜ್ ಜಲಸಂಧಿಯಲ್ಲಿ ಹರ್ಮುಜ್ ಜಲಸಂಧಿಯ ಮೂಲಕವೇ ಹಡಗುಗಳು ಕ್ರಮೇಣವಾಗಿ ಧಾವಿಸ್ತದೆ ಅಂತ. ಆಕ್ಚುಲಿ ಏನಾಗಿದೆ ಅಂದರೆ, ಸ್ವತಃ ಕೇಂದ್ರ ಸರ್ಕಾರವೇ ಹೇಳಿರುವ ಹಾಗೆ ಯುದ್ಧ ಪ್ರಾರಂಭ ಆಗೋದಕ್ಕೂ ಮುಂಚಿತವಾಗಿ 50% ಹಡಗುಗಳು ಆಲ್ರೆಡಿ ಹರ್ಮುಜ್ ಜಲಸಂಧಿಯನ್ನು ದಾಟಿಬಿಟ್ಟಿದ್ವು. ಸೊ ಹಾಗಾಗಿ ಆ ರೀತಿಗೆ ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದಂತಹ ಹಡಗುಗಳು ಇವತ್ತು ಕ್ರಮೇಣವಾಗಿ ಭಾರತದ ಭೂಪ್ರದೇಶವನ್ನು ಮುಟ್ತಾ ಇವೆ.